ಆಗಿ ನೇಮಿಸ್ತಾ ಇದ್ದೀವಿ ಅಂತ ಅವನು ಹೇಳ್ತಾನೆ. ಅಲ್ಲಿದ್ದ ಜನರೆಲ್ಲ ಹುರೆ ಹುರೆ ಅಂತ ಕೂಗ್ತಾರೆ. ಮಂಗೋಲಿಯನ್ನರನ್ನೆಲ್ಲ ಒಟ್ಟುಗೂಡಿಸಿದಂತಹ ಖಾನ್ ಚೆಂಗಿಸ್ ಖಾನ್ ಅಂತ ಹೇಳ್ತಾನೆ. ಅಂದರೆ ಟೆಮುಜಿನ್ಗೆ ಇನ್ನು ಮುಂದೆ ಹೊಸ ಹೆಸರು ಏನು ಅಂದರೆ ಚೆಂಗಿಸ್ ಖಾನ್ ಅಂತ. ಅವನು ಚೆಂಗಿಸ್ ಖಾನ್ ಅಂತ ಹೇಳಿದ ತಕ್ಷಣ ಅಲ್ಲಿದ್ದ ಜನಸಮೂಹ ಎಲ್ಲ ಚೆಂಗಿಸ್ ಖಾನ್ ಚೆಂಗಿಸ್ ಖಾನ್ ಚೆಂಗಿಸ್ ಖಾನ್ ಅಂತ ಕೂಗ್ತಾರೆ. ನಾವು ಏನು ಹೇಳ್ತಾ ಇದ್ದೀವಿ ಈಗ ಚೆಂಗಿಸ್ ಖಾನ್ ಅಥವಾ ಜಂಗಿಸ್ ಖಾನ್ ಅಂತ, ಇದು ಸರಿಯಾದ ಉಚ್ಚಾರಣೆ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸರಿಯಾದ ಉಚ್ಚಾರಣೆ ಏನು ಅಂದರೆ ಚಿನ್ಕಿಸ್ ಖಾನ್ ಅಂತ. ಸರಿಯಾದ ಉಚ್ಚಾರಣೆ ಆದಂತಹ ಚಿನ್ಕಿಸ್ ಖಾನ್ ಏನು ಅಂದರೆ, ಚಿನ್ ಅಂದರೆ ಬಲಿಷ್ಠವಾದ ಅಥವಾ ಶಕ್ತಿಯುತವಾದ, ಭಯವಿಲ್ಲದೆ ಇರುವಂಥವನು ಅಂತ ಅರ್ಥ. ಅದೇ ರೀತಿ ತೋಳ ಅನ್ನೋ ಒಂದು ಅರ್ಥನೂ ಈ ಚಿನ್ ಅನ್ನೋ ಪದಕ್ಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಂಗೋಲಿಯನ್ನರು ತೋಳವನ್ನು ಪ್ರೀತಿಸುವಂತಹ ಆರಾಧಿಸುವಂತಹ ಒಂದು ಜನಾಂಗ. ಅದರಲ್ಲೂ ಈ ಒಂದು ನೀಲಿ ತೋಳ ಏನಿದೆ ಅದನ್ನು ಅವರು ದೇವರು ಅಂತ ಪೂಜಿಸ್ತಾ ಇರ್ತಾರೆ. ಈ ನೀಲಿ ತೋಳ ಏನಿದೆ ಇದು ಸಾಧಾರಣವಾಗಿ ಯಾರ ಕಣ್ಣಿಗೂ ಕಾಣುವುದಿಲ್ಲ. ಈ ನೀಲಿ ತೋಳ ತನ್ನಂತೆಯೇ ಯಾರು ಶೂರರು, ತಂತ್ರವನ್ನು ಮಾಡೋರು ಹಾಗೂ ಕ್ರಿಯಾಶೀಲರಾಗಿರ್ತಾರೋ ಅಂಥವರ ಕಣ್ಣಿಗೆ ಮಾತ್ರ ಕಾಣುತ್ತೆ ಅನ್ನೋದು ಮಂಗೋಲಿಯನ್ನರ ಒಂದು ನಂಬಿಕೆ. ಅದೇ ರೀತಿ ಈ ನೀಲಿ ತೋಳವನ್ನು ಯಾರೂ ಕೊಲ್ಲೋದಕ್ಕೆ ಆಗೋದಿಲ್ಲ. ಸ್ವತಃ ನೀಲಿ ತೋಳ ಒಬ್ಬ ವೀರನನ್ನು ನೋಡಿ ಅವನಿಗೆ ತನ್ನನ್ನು ಕೊಲ್ಲಲು ಅರ್ಹತೆ ಇದೆ ಅಂತ ಅಂದ್ಕೊಂಡ್ರೆ ಮಾತ್ರ ಆ ಒಂದು ನೀಲಿ ತೋಳವನ್ನು ಸಾಯಿಸ್ಬೋದು ಅನ್ನೋದು ಮಂಗೋಲಿಯನ್ನರ ನಂಬಿಕೆ. ಮಂಗೋಲಿಯನ್ನರು ತಮ್ಮನ್ನು ನೀಲಿ ತೋಳದ ವಂಶದವರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಈಗಲೂ ಸಹ ಮಂಗೋಲಿಯನ್ನರು ಈ ನೀಲಿ ತೋಳವನ್ನು ಆರಾಧಿಸ್ತಾರೆ. ಚೆಂಗಿಸ್ ಖಾನ್ನ ಮಂಗೋಲಿಯನ್ನರು ನೀಲಿ ತೋಳಗಳ ನಾಯಕ ಅಂತ ಕರೀತಾರೆ. ಹೀಗೆ ಈ ಒಂದು ಟೆಮುಜಿನ್ ಪಟ್ಟಕ್ಕೆ ಬಂದಾಗ ಅವನಿಗೆ ಗುರ್ಖಾನ್ ಅಂತ ಪಟ್ಟ ನೀಡಬೇಕು ಅಂತ ಇರುತ್ತೆ. ಆದರೆ ಈ ಹಿಂದೆ ಜಮುಕ ತನ್ನನ್ನು ತಾನೇ ಗುರ್ಖಾನ್ ಅಂತ ಆಗಿರೋದ್ರಿಂದ ಆ ಹೆಸರು ಬೇಡ ಅಂದ್ಬಿಟ್ಟು ಈಗ ಚೆಂಗಿಸ್ ಖಾನ್ ಅಂತ ನಾಮಕರಣ ಮಾಡ್ತಾರೆ. ಟೆಮುಜಿನ್ ಈಗ ಚೆಂಗಿಸ್ ಖಾನ್ ಆಗಿದ್ದಾನೆ. ಅವನು ಮಂಗೋಲಿಯನ್ನರ ಖಾನ್ ಆಗಿ ತನ್ನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಹಲವಾರು ವರ್ಷಗಳ ತನ್ನ ಕನಸು ಏನಿತ್ತು, ಇಡೀ ಮಂಗೋಲಿಯನ್ನರ ಜನಾಂಗವನ್ನೆಲ್ಲ ಒಗ್ಗೂಡಿಸಿ ಒಂದು ವಿಶ್ವದ ದೊಡ್ಡ ಸಾಮ್ರಾಜ್ಯವನ್ನು ಮಾಡಬೇಕು ಅನ್ನೋದು, ಆ ಕನಸು ನನಸಾಗ್ತಾ ಇದೆ. ಟೆಮುಜಿನ್ನ ತಾಯಿಯಾದಂತಹ ಒಲೂನ್, ಮಡದಿಯಂತಹ ಬೋಟೆ ಇವರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು. ಟೆಮುಜಿನ್ ಆ ಸಿಂಹಾಸನದಿಂದ ಎದ್ದು ನಿಂತು ಜನರನ್ನು ಉದ್ದೇಶಿಸಿ ಮಾತನಾಡ್ತಾನೆ. ಅವನು ನೀಲಿ ಆಕಾಶದ ಕಡೆಗೆ ಕೈಗಳನ್ನು ತೋರಿಸ್ತಾ ಹೇಳ್ತಾನೆ, ಈ ನೀಲಿ